ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಲ್ಲಿ ಅದ್ಭುತವಾಗಿ ಪ್ರದರ್ಶನ ಕಾಣ್ತಿದೆ. ಆ ಸಿನಿಮಾದ ಹೀರೋಯಿನ್ ಕೆ ಕಾಜಲ್ ಕುಂದರ್ ಅವ್ರನ್ನ ನಮ್ಮ ಮುಂದೆ ಇದ್ದಾರೆ. ಕೆನ ಮಾತಾಡಿಸ್ತಾ ಮ್ಯಾಮ್ ನಾ ಯಾರು ಕರೆದ್ರ ಕೆ ಅಂತ ಕಾಲೇಜಲ್ಲಿ ಇರುವಾಗ ಕೆಲವೊಬ್ರು ಕರಿತಿದ್ರು, ಬಟ್ ಅದಾದ್ಮೇಲೆ ನಾನೇ ಫಸ್ಟ್ ಕರೆದಿರೋ ಕೆ ಅಂತೇಳಿ. ಕೆ ಮೀನ್ಸ್ ಕಾಜಲ್ ಕುಂದರ್, ತುಂಬ ಬ್ಯೂಟಿಫುಲ್ ನೇಮ್. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಕೆ ಅವರು ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಡಿಗ್ಲಾಮರಸ್ ಆದರೂ ಕೊನೆವರೆಗೂ ಉಳಿಯುವಂಥ ಪಾತ್ರವನ್ನು ಮಾಡಿದ್ರಿ. ಎಷ್ಟು ಖುಷಿ ಇದೆ ಮೇಡಮ್. ಇವತ್ತಿನ ಸ್ಪೀಡ್ ಸಿನಿಮಾಗಳಲ್ಲಿ ಎಷ್ಟೋ ಹೀರೋಯಿನ್ಗಳು ಇಡೀ ಸಿನಿಮಾ ಕ್ಯಾರಿ ಆಗೋ ಚಾನ್ಸಸ್ ಇರೋಲ್ಲ. ಅಲ್ಲೊಂದು ಸಾಂಗು, ಅಲ್ಲೊಂದು ಡ್ಯೂಯೇಟು, ಅಲ್ಲೊಂದು ಲವ್ ಸೀನ್ ಇಟ್ಬಿಟ್ಟು ಮ್ಯಾಟ್ರನ್ನ ಕ್ಲೋಸ್ ಮಾಡಿ ಹೀರೋಯಿನ್ನ ತಳ್ಳುವಂಥ ಸಿನಿಮಾಗಳು. ಬಟ್ ಮ್ಯಾಂಗೋ ಪಚ್ಚಲ್ಲಿ ಎಲ್ಲೂ ಅನ್ನಿಸ್ಲಿಲ್ಲ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಇದ್ರದ್ದು ಕ್ರೆಡಿಟ್ಸ್ ನಮ್ಮ ರೈಟರ್, ನಮ್ಮ ಡೈರೆಕ್ಟರ್ ವಿವೇಕ ಸರ್ಗೆ ಹೋಗಬೇಕು. ಬಿಕಾಸ್ ಅವರು ಈ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ರೀತಿಯಲ್ಲಿ ಬರೆದಿದ್ದಾರೆ, ಲಾಸ್ಟ್ವರೆಗೂ ಉಳಿಯೋ ಥರ. ಸೊ ಡೆಫಿನೆಟ್ಲಿ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿ ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ಹಾಗೆ ಸ್ಟೋರಿ ಅಷ್ಟು ಪ್ರಾಮಿನೆಂಟ್ ಸ್ಟ್ರಾಂಗ್ ಇದೆ. ಆ್ಯಂಡ್ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್ KRG ಮತ್ತು ಸುಪ್ರಿಯಾನ್ವಿ. ಸೊ ಆರ್ಟಿಸ್ಟ್ಗಳಿಗೆ ಯಾವಾಗಲೂ ಅನಿಸುತ್ತೆ ಅಲ್ವಾ, ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ, ಒಳ್ಳೆ ಡೈರೆಕ್ಟರ್ಸ್ ಜೊತೆ ಒಳ್ಳೆ ಸ್ಟೋರಿಯಲ್ಲಿ ವರ್ಕ್ ಮಾಡಬೇಕು ಅಂತ. ಸೊ ಅದು ಎಲ್ಲ ನನಗೆ ಮ್ಯಾಂಗೋ ಪಚ್ಚ ಇಂದ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ. ಸೊ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರ, ಜೊತೆಗೆ ನೀವು ಹೇಳಿದಾಗೆ ಮೇಡಮ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿ ಕಾಲಿಟ್ಟಿರೋದು. ಸಂಚಿತಕ್ಕಾಗಿರ್ಬೋದು, ಮೇಡಮ್ ಆಗಿರ್ಬೋದು, ಇಂಡಸ್ಟ್ರಿ ಏನು ಹೊಸದಲ್ಲ, ಅವ್ರು ನೋಡ್ಕೊಳ್ತಾನೆ ಬರ್ತಾರೆ ಸುಮಾರು ವರ್ಷಗಳ ಕಾಲ. ಈ ಸಿನಿಮಾ ಮೂಲಕ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಡೆಬ್ಯೂ ಬಂದಿರೋದು. ಬಟ್ ಡೆಬ್ಯೂ ಮಾಡಿದ ಸಿನಿಮಾನೇ ಸೂಪರ್ ಹಿಟ್ ಆಗೋದು, ಫಸ್ಟ್ ಸಿನಿಮಾನೇ. ಅದು ಒಂಥರ ಡಬಲ್ ಧಮಾಕ. ಮೇಡಮ್ ಬಗ್ಗೆ ಹೇಳೋದಾದರೆ, ಶಿ ಈಸ್ ವಂಡರ್ಫುಲ್. ಅಂದರೆ ಅವರು ಎಷ್ಟು ಕೈಂಡ್ ಇದ್ದಾರೆ ಅಂದರೆ, ಶಿ ಈಸ್ ವೆರಿ ಸ್ವೀಟ್. ಆ್ಯಂಡ್ ಥ್ರೂ ಔಟ್ ಅಂದರೆ ಡೇ ಒನ್ನಲ್ಲಿ ಹಿಂಗೆ ಅವ್ರನ್ನ ನೋಡಿದ್ದೆ, ಅವರು ಅಷ್ಟೇ ಸ್ವೀಟ್. ಈವನ್ ನಾವು ಎಷ್ಟು ಪ್ರೆಷರ್ ಆಗಿರಲಿ, ಇವಾಗ ರಿಲೀಸ್ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾರೆ, ತುಂಬ 100 ವಿಷಯಗಳು ತಲೆಯಲ್ಲಿ ಓಡ್ತಾ ಇರುತ್ತೆ, ಡೆಫಿನೆಟ್ಲಿ ತುಂಬ ಸ್ಟ್ರೆಸ್ ಇರುತ್ತೆ. ಬಟ್ ಆದ್ರೂ ದ ಕೈಂಡ್ನೆಸ್ ದಟ್ ಶಿ ಪೋರ್ಟ್ರೇಸ್, ಶಿ ಶೋಸ್ ಟು ಎವ್ರಿ ಒನ್, ಅದು ಬೇರೆಯವ್ರಿಗೆ ಎಲ್ರಿಗೂ ಟ್ರೀಟ್ ಮಾಡೋ ರೀತಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಶಿ ಈಸ್ ವೆರಿ ವೆಲ್ಕಮಿಂಗ್. ಅವ್ರ ಎನರ್ಜಿ ತುಂಬ ಚೆನ್ನಾಗಿದೆ, ವೆರಿ ವೆಲ್ಕಮಿಂಗ್. ಅಂದರೆ ನಾನು ಸ್ವಲ್ಪ ಇಂಟ್ರೋವರ್ಟ್, ಸ್ವಲ್ಪ ಶೈ ನಾನು. ಸೊ ನನಗೆ ಜಾಸ್ತಿ ಮಾತಾಡೋಕ್ಕೆ ಎಲ್ಲ ಆಗಲ್ಲ. ಬಟ್ ವೆನ್ ಎವರ್ ಶಿ ಮೀಟ್ಸ್, ಶಿ ವೆಲ್ಕಮ್ ಸೋ ವೆಲ್. ಅಂದರೆ ನಾನು ಪ್ರೆಸ್ ಮೀಟಲ್ಲಿ ಒಂದು ಹೇಳಿದೆ ಅಲ್ವಾ ಇನ್ಸಿಡೆಂಟ್, ಲೈಕ್ ಸ್ಕ್ರೀನಿಂಗ್ ಟೈಮಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ರು ಆ್ಯಂಡ್ ನನ್ನ ಎಂಟ್ರಿಗೆ ಅವರೇ ಅಂತ ಚೇರ್ ಮಾಡಿದ್ರು. ದ್ಯಾಟ್ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಆಲ್ಸೋ ನಾವು ಫಸ್ಟ್ ಶೋ ಆದಮೇಲೆ ವೆನ್ ವಿ ಆಲ್ ವರ್ ಟುಗೆದರ್, ಆವಾಗ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಿದ್ವಿ ಎಲ್ಲರೂ. ಆಮೇಲೆ ನಾನು ಹೊರಡುವಾಗ ಶಿ ಈಸ್ ಟೆಲ್ಲಿಂಗ್ ಮೀ ಥ್ಯಾಂಕ್ ಯು ಫಾರ್ ಚಿಲ್ಲಿಂಗ್ ವಿತ್ ಅಸ್. ಐಮ್ ಲೈಕ್, ನೀವು ನನಗೇನು ಹೇಳ್ತಿದ್ದೀರಾ, ಐ ಶುಡ್ ಥ್ಯಾಂಕ್ ಯು. ಸೊ ವೆರಿ ಸ್ವೀಟ್ ಆ್ಯಂಡ್ ಜೆನ್ವಿನ್ಲಿ ವೆರಿ ಕೈಂಡ್. ಸೊ ತುಂಬ ಖುಷಿ ಇದೆ. ಇಡೀ ಸಿನಿಮಾ ನಡೀತಾ ಇರುತ್ತೆ. ಅದೊಂದು ಇದರಲ್ಲಿ ರನ್ನ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನಿಮ್ಮಿಂದ ಒಂದು ಶಕ್ತಿ ಇದೆ, ಅದು ಶಕ್ತಿ ಇರೋರು ಯಾರು ಟಚ್ ಮಾಡಿ, ನೆನಪಿದೆ ಆ ಸೀನು? ಅದೊಂದು ಸೀನ್ ಇದೆ. ಓಕೆ, ರನ್ನ ಸುದೀಪ್ ಸರ್ ಅದು. ನನಗೆ ಈ ಸಿನಿಮಾ ನಂಗೆ ಅನ್ನಿಸ್ತು, ಈ ಸಿನಿಮಾ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಒಂದು ಯಾವುದೋ ತಿಂದಿರೋ ಶಕ್ತಿ ನಿಲ್ಲಿಸಿ ನಡೆಸ್ಕೊಂಡು ಹೋಗಿದ್ದು ಸುದೀಪ್ ಸರ್. ಇದು ಒನ್ ಮ್ಯಾನ್ ಆರ್ಮ್. ಆ ವ್ಯಕ್ತಿ ಇತ್ತು ಅಂದರೆ, ನೀವು ಮೊನ್ನೆ ಪ್ರೆಸ್ ಮೀಟಲ್ಲಿ ನೋಡಿದ್ದೀರಾ, ಅವ್ರು ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲ ಹೆಂಗೆ ಕ್ಲಿಯರ್ ಆಗುತ್ತೆ, ಏನೇ ಡೌಟ್ಸ್ ಇದ್ರು ಎಲ್ಲ ಹೆಂಗೆ ಕ್ಲಿಯರ್ ಆಗುತ್ತೆ. ಸೊ ಆ ಒಂದು ಪವರ್ ಬಗ್ಗೆ ಅಂದರೆ ಅದು ಅವ್ರ ಆರ ಹಾಗೆ ಇದೆ ಅಲ್ವಾ, ತುಂಬ ಸ್ಟ್ರಾಂಗ್ ಇದೆ, ತುಂಬ ಇಂಟಿಮಿಡೇಟಿಂಗ್ ಇದೆ. ಸೊ ಫಸ್ಟ್ ಆಫ್ ಆಲ್ ಅವ್ರನ್ನ ಮೀಟ್ ಮಾಡಿ, ಅಂದರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಬೋದು, ಇಷ್ಟೊತ್ತು ಮಾತಾಡ್ಬೋದು, ಅವ್ರಿಗೆ ಕ್ವೆಶನ್ಸ್ ಕೇಳ್ಬೋದು, ಅವ್ರ ಆ ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು ಅಂತ ಈ ಥರ ಅಂತೂ ನಾನು ಯೋಚನೆ ಮಾಡಿಲ್ಲ. ಬಟ್ ಬಿಕಾಸ್ ಆಫ್ ಮ್ಯಾಂಗೋ ಪಚ್ಚ ಐ ಗಾಟ್ ಎ ಚಾನ್ಸ್ ಟು ಹ್ಯಾವ್ ರಿಯಲಿ ಗುಡ್ ಕಾನ್ವರ್ಸೇಷನ್ ವಿತ್ ಹಿಮ್. ಅವ್ರ ಜರ್ನಿ ಬಗ್ಗೆ, ಅವ್ರ ಆ್ಯಕ್ಟಿಂಗ್ ಪ್ರೊಸೆಸ್ ಬಗ್ಗೆ ಎಲ್ಲ ನಾನು ಈ ಚಾನ್ಸ್ ನನಗೆ ವಾಪಸ್ ಸಿಗಲ್ಲ ಅಂತ ಎಲ್ಲ ಕೇಳಿಬಿಟ್ಟೆ. ಸರ್ ಅದಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಹಂಗೆ ಎಲ್ಲ. ಬಟ್ ವೆರಿ ಪೇಷಂಟ್ಲಿ ಅವ್ರು ಎಲ್ಲದನ್ನೂ ಆನ್ಸರ್ ಮಾಡ್ತಿದ್ರು. ಆ್ಯಂಡ್ ಅವ್ರನ್ನ ಸೆಟ್ಟಲ್ಲಿ ನೋಡೋಕ್ಕೆ ಐ ಥಿಂಕ್ ಬರೀ ನೀವು ದೂರದಲ್ಲಿ ಕೂತ್ಕೊಂಡು ಅವ್ರನ್ನ ಒಬ್ಸರ್ವ್ ಮಾಡಿದರೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಅವರು ಅಟೆನ್ಷನ್ ಟು ಡೀಟೇಲ್, ತುಂಬ ಚಿಕ್ಕ ವಿಷಯನ ಹೆಂಗೆ ಹಿಡಿತಾರೆ, ಹೆಂಗೆ ಅದನ್ನ ಇಂಪ್ರೂವ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ಲೈಕ್ ಸ್ಮಾಲೆಸ್ಟ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ಬರೀ ಅವ್ರನ್ನ ನೋಡಿದ್ರೇ ಐ ಥಿಂಕ್ ಈವನ್ ಬಿಫೋರ್ ಮೀಟಿಂಗ್ ಹಿಮ್ ನಾನು ತುಂಬ ಅವ್ರ ಇಂಟರ್ವ್ಯೂಸ್ ನೋಡಿದ್ದೀನಿ, ತುಂಬ ಇಂಟರ್ವ್ಯೂಸ್ ನೋಡಿದ್ದೀನಿ. ಅವ್ರ ಇಂಟರ್ವ್ಯೂ ಬಂದರೆ ಮಿಸ್ ಮಾಡ್ತಿರ್ಲಿಲ್ಲ. ಸೊ ಫ್ರಮ್ ದ್ಯಾಟ್ ಟು ಮೀ ಸಿಟ್ಟಿಂಗ್ ಬಿಸೈಡ್ ಹಿಮ್ ಆ್ಯಂಡ್ ಆಸ್ಕಿಂಗ್ ಹಿಮ್ ಕ್ವೆಶನ್ಸ್, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳೋಕ್ಕೆ, ಅದು ಇಟ್ಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್. ಇಟ್ ವಾಸ್ ರಿಯಲಿ ಗ್ರೇಟ್. ಮೊನ್ನೆ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಬಂದು ಡೈರೆಕ್ಟರ್ನ ಸೆಂಟ್ರಲ್ಲಿ ಕೂರಿಸಿ ಅವ್ರು ನಿಮ್ಮ ಪಕ್ಕ ಒಂದು ಕೂರ್ತಾರೆ. ಆಗ ಏನು ನೋಡ್ತಿತ್ತು ತಲೆಯಲ್ಲಿ ಅಂತ ಸಡನ್? ಓ ಮೈ ಗಾಡ್, ಸೋ ನೈಸ್.
ತುಂಬ ಅಂದರೆ ಅವರು ಡೈರೆಕ್ಟರ್ಗೆ ಕೊಟ್ಟಿರೋ ರೆಸ್ಪೆಕ್ಟ್ ಅದು ಕೂಡ ಲೈಕ್ ಅವರು ಆರಾಮಾಗಿ ಕೂತ್ಕೋಬೋದಿತ್ತು ಬಟ್ ಅದೇ ಹಾಂ ಅವ್ರದ್ದು ಸೆನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ ಅಂದರೆ ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಸಿ ಹಿಮ್ ಬೀಯಿಂಗ್ ಅ ಸೂಪರ್ ಸ್ಟಾರ್ ಅದೆಲ್ಲ ಮಾಡೋದು ಟು ಹ್ಯಾವ್ ಆಲ್ ದಟ್ ಇನ್ ಮೈಂಡ್ ಇಸ್ ರಿಯಲಿ ಗ್ರೇಟ್ ಅನಿಸುತ್ತೆ. ಆ್ಯಂಡ್ ಪಚ್ಚಿ ಬಗ್ಗೆ ಮ್ಯಾಂಗೋ ಪಚ್ಚನ ಬಗ್ಗೆ ನಾನು ನಿಜವಾಗ್ಲೂ ಆಗಲೇ ಹೇಳ್ತಾ ಇದ್ದೆ, ನಾನು ಎಲ್ಲೂ ಆ ಥರ ಅನ್ನಿಸ್ಲಿಲ್ಲಪ್ಪ ವಾಸ ಸೀರಿಯಸ್ಲಿ. ಸುಮ್ಮನೆ ನಿಮ್ಮ ಜೊತೆಲಿ ಇದ್ದೀವೋ ಅಥವಾ ನಾವು ಸಿನಿಮಾ ನೋಡಿದ್ವೋ ಅಥವಾ ಇವರೇ ಇದ್ದರೂ ಕೂಡ ಮ್ಯಾಂಗೋ ಪಚ್ಚ ಅಂತಲೇ ಬರ್ತಾಯಿದ್ವಿ, ಸಂಚಿತನ ಮರ್ತೋಗ್ಬಿಟ್ಟಿದ್ದೀವಿ. ಮ್ಯಾಂಗೋ ಪಚ್ಚ ನಮ್ಮ ಜೊತೆಲಿದ್ದರೂ ಕೂಡ ಅದು ಗೊತ್ತಾಗ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಅನಿಸ್ತಾ ಇಲ್ವಲ್ಲ ಇದು ಪರವಾಗಿಲ್ಲಲ್ವ, ಓಕೆ ಇರೋ ಮೆಟೀರಿಯಲ್ ಇದು ನೆಕ್ಸ್ಟು ಲೆಗಸಿ ಕಂಟಿನ್ಯೂ ಮಾಡೋ ಎಲ್ಲ ಕೆಪಬಿಲಿಟಿ ಇದೆ ಅಂತೇಳಿ. ಸೊ ನಿಮ್ಗೆ ಆ ಥರ ಅನಿಸಿದ್ದು ಯಾವ ಮೂಮೆಂಟು ಇಡೀ ಸಿನಿಮಾದಲ್ಲಿ ನೋಡಿ ಹೀ ಈಸ್ ದ ಹೀರೋ ಅಂತ ಅನಿಸಿದ್ದೆ? ನನಗೆ ಆ್ಯಕ್ಚುಲಿ ಶೂಟ್ ಮಾಡುವಾಗಲೇ ನನಗೆ ಗೊತ್ತಿತ್ತು ಲೈಕ್ ಹೀ ಕ್ಯಾನ್ ಆ್ಯಕ್ಟ್ ರಿಯಲಿ ವೆಲ್ ಅಂತ. ನಾನು ಅವ್ರಿಗೂ ಹೇಳಿದೆ ಕೂಡ ಒಂದು 2-3 ಸಲ ಹೇಳಿದೆ ಲೈಕ್ ಯು ಆರ್ ರಿಯಲಿ ವೆರಿ ಟ್ಯಾಲೆಂಟೆಡ್, ನಾಟ್ ಜಸ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಬಟ್ ಐ ಥಿಂಕ್ ಅವ್ರಿಗೆ ಸಿನಿಮಾ ಬಗ್ಗೆ ತುಂಬ ಹಿ ಹ್ಯಾಸ್ ವೆರಿ ಗುಡ್ ಥಾಟ್ಸ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಐಡಿಯಾಸ್ ಇದೆ ಅವ್ರಿಗೆ ಯಾವ ಥರ ಸಿನಿಮಾ ಮಾಡಬೇಕು. ಸೊ ಹಿ ಈಸ್ ವೆರಿ ಪ್ಯಾಷನೆಟ್ ವೆನ್ ಇಟ್ ಕಮ್ಸ್ ಟು ಫಿಲ್ಮ್ಸ್. ಅದೆಲ್ಲ ಇವಾಗ ಸ್ಕ್ರೀನಲ್ಲಿ ಐ ಥಿಂಕ್ ದಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ಇಟ್. ಅಷ್ಟು ವರ್ಷದಿಂದ ಅವರು ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಬರೀ ವರ್ಕ್ ಮಾಡಿಲ್ಲ, ಐ ಥಿಂಕ್ ತುಂಬ ಒಳ್ಳೆ ರೀತಿಯಲ್ಲಿ ಒಬ್ಸರ್ವ್ ಕೂಡ ಮಾಡಿದ್ದಾರೆ ಎಲ್ಲದನ್ನೂ. ಅದಕ್ಕೆ ಈ ಥರ ಪೋರ್ಟ್ರೇಲ್ ಆಗ್ತಿದೆ ಈ ಮ್ಯಾಂಗೋ ಪಚ್ಚಲ್ಲಿ. ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಎವ್ರಿ ಬಿಟ್ ಆಫ್ ದ ಪ್ರೇಸ್ ದಟ್ ಈಸ್ ಗೆಟಿಂಗ್. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಐ ರಿಮೆಂಬರ್ ಆ್ಯಕ್ಷನ್ ಸೀನ್ ಎಲ್ಲ ಮಾಡುವಾಗ ಅವ್ರ ಕೈಯೆಲ್ಲ ಊದ್ಬಿಟ್ಟಿತ್ತು ಆ್ಯಂಡ್ ಏಟೆಲ್ಲ ಆಗಿತ್ತು ಸುಮಾರು. ಬಟ್ ಸ್ಟಿಲ್ ನೆಕ್ಸ್ಟ್ ಡೇ ಯು ಹ್ಯಾವ್ ಟು ಗೋ ಆ್ಯಂಡ್ ಶೂಟ್ ಅಗೇನ್. ಬಟ್ ಯಾವಾಗಲೂ ಅವ್ರನ್ನ ಕಂಪ್ಲೇಂಟ್ ಮಾಡೋದು ನೋಡಿಲ್ಲ. ತುಂಬ ವೆರಿ ಹಂಬ್ಲಿ ಯೂಸ್ ಟು ಕಮ್ ಆ್ಯಂಡ್ ಡೂ ಇಸ್ ಸೀನ್. ಸೊ ನೀವೇ ಡಬ್ ಮಾಡೋದಂತ ಕೇಳಿ ನಮಗೆ ಮನಸ್ಸಿಂದ ಖುಷಿ ಆಯಿತು. ಕನ್ನಡದಲ್ಲೇ ನೀವೇ ಡಬ್ ಮಾಡಿ ನಿಜವಾಗ್ಲೂ ನಮಗೆ ಸಿನಿಮಾದಲ್ಲೂ ಕೂಡ ಹೆಂಗೆ ಅವರು ನಮಗೆ ರಿವ್ಯೂ ಅಥವಾ ಹೊಸ ಹೀರೋ ಅಂತ ಅನ್ನಿಸ್ಲಿಲ್ವೋ, ನಿಮ್ಮ ಕನ್ನಡ ಭಾಷೆಯು ಕೂಡ ನಮ್ಗೆ ಅಷ್ಟೇ ಕಿವಿಗೆ ತಂಪು ಕೊಟ್ಟಿದ್ದು ನಿಜ. ಎಲ್ಲೂ ಕೂಡ ಇದು ಅಂತ ಏನು ಅನ್ನಿಸ್ತಿಲ್ಲ. ಸೊ ಅದೇ ಖುಷಿಯಲ್ಲಿ ಸಿನಿಮಾದ 1-2 ಡೈಲಾಗ್ ಕನ್ನಡದಲ್ಲಿ ಹೇಳ್ಬಿಡಿ ನೀವು. ಹೌದಾ, ಒಂದು ನಿಮಿಷ ನೆನ್ಪು ಮಾಡ್ಕೋತೀನಿ. ಓಕೆ, ನನ್ನ ಫೇವ್ರೆಟ್ ಡೈಲಾಗ್ ಇನ್ ದ ನನ್ನ ಫಿಲ್ಮ್ ಆ್ಯಂಡ್ ಅದು ತುಂಬ ನಿಜ ಅಂತಲೂ ಅನಿಸುತ್ತೆ. ವಾಪಸ್ ತಗೊಳ್ಳೋಕ್ಕಾಗದೇ ಇರೋ ಮಾತಾಡಬೇಡ. ಅದು ತುಂಬ ಸ್ಟ್ರಾಂಗ್ ಡೈಲಾಗ್ ಆ್ಯಂಡ್ ತುಂಬ ತಮ್ಮನಿಗೆ ಹೇಳೋದು. ನಾವು ಕೋಪದಲ್ಲಿ ಇರ್ತೀವಿ, ಅವಾಗ ಏನೇನೋ ಮಾತಾಡ್ತೀವಿ, ಬಟ್ ಅದು ಆಮೇಲೆ ರಿಗ್ರೆಟ್ ಮಾಡ್ತೀವಿ. ಸೊ ಆಮೇಲೆ ರಿಗ್ರೆಟ್ ಮಾಡಬಾರ್ದು, ಇವಾಗಲೇ ಅದು ಮಾತಾಡಬೇಡ ಅಂತ. ಸೊ ಐ ಥಿಂಕ್ ದ್ಯಾಟ್ ಇಸ್ ಎಸ್, ವಾಪಸ್ ತಗೊಳ್ಳೋಕ್ಕಾಗದೇ ಇರೋ ಮಾತಾಡಬೇಡ ಕೂಡ ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ. ಎಸ್ ಮೇಡಮ್, ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡದ್ದೇ ಸಿನಿಮಾ, ಕನ್ನಡಕ್ಕಾಗೇ ಮಾಡೋದು ಸಿನಿಮಾ ಎಲ್ಲ ಇಷ್ಟಪಟ್ಟಿದ್ದಾರೆ. ನಮ್ಮ ಪ್ಯಾನ್ ಇಂಡಿಯಾ ಬೇಡ, ಪ್ಯಾನ್ ವರ್ಲ್ಡ್ ಬೇಡ, ಸರ್ ಹೇಳ್ದಂಗೆ ಪ್ಯಾನ್ ಕರ್ನಾಟಕ ನಮ್ಮದು ಚೆನ್ನಾಗಿ ಹೋಗ್ತಿದೆ. ಸಾಕಷ್ಟು ಜನ ನೀವು ಥಿಯೇಟ್ರಿಗೆ ಬಂದಿಲ್ಲ, ಬೇರೆ ಬೇರೆ ಕೆಲಸಗಳು ಒತ್ತಡದಿಂದ. ಸೊ ನಿಮ್ಮನ್ನು ಇಷ್ಟಪಡೋರಿಗೆ, ಸಂಚಿತ್ ಇಷ್ಟಪಡೋರಿಗೆ, ಕಿಚ್ಚ ಸುದೀಪ್ ಸರ್ನ ಇಷ್ಟಪಡೋಂಥ ಫ್ಯಾನ್ಸ್ಗೆ, ಫ್ಯಾನ್ ಗ್ರೂಪ್ಗಳಿಗೆ ಒಂದು ಆಹ್ವಾನ ಟಿವಿ ಮುಖ ಕೊಡಿ. ಆ್ಯಂಡ್ ನಿಮ್ದೇನಾದರೂ ಹೇಳೋದಿದ್ರೆ ಹೇಳ್ಬೋದು. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಮ್ಮ ಸಿನಿಮಾಗೆ. ಯಾರೋ ಸಿನಿಮಾ ನೋಡಿದ್ದಾರೆ, ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ತುಂಬ ಹೊಸತನ ಕಾಣ್ತಿದೆ ಈ ಸಿನಿಮಾಲಿ. ಹಾಗೆ ತುಂಬ ಫಾಸ್ಟ್ ಪೇಸ್ಡ್ ಇದೆ ಆ್ಯಂಡ್ ತುಂಬ ಎಂಗೇಜಿಂಗ್ ಇದೆ. ಹಾಗೆ ತುಂಬ ಬೇರೆ ಬೇರೆ ವಿಷಯಗಳು ಕೂಡ ಇದೆ, ಲೈಕ್ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಸ್ವಲ್ಪ ಲವ್ ಇದೆ ಆ್ಯಂಡ್ ಲಾಟ್ ಆಫ್ ಮಾಸು ಇದೆ ಆ್ಯಂಡ್ ಒಳ್ಳೆ ಸ್ಟೋರಿ ಇದೆ, ಗ್ರಿಪ್ಪಿಂಗ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಥಿಯೇಟರ್ಗೆ ಬಂದಿರೋರು. ಸೊ ಯಾರು ನೀವು ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಕೆ ಕೆ. ನಿಮ್ಮ ಕೆ ಕೆ ಹೆಂಗೆ ಗೊತ್ತಾಯಿತು ಅಂದರೆ ನಾನು ನಿಮ್ಮ ಕಾಲೇಜೇ, ಹಾಗಾಗಿ ಕೆ ಕೆ. ಎಸ್, ಗೊತ್ತಾಯ್ತು, ನಿಮ್ಮ ಕಾಲೇಜೇ ನಾನು ಓದಿದ್ದು. ಹೇಳ್ತೀನಿ ಆಮೇಲೆ. ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ, ನಿಮ್ಮ ಕಾಲೇಜ್ ಅಂತ ಗೊತ್ತಾಗಿಲ್ಲ. ಇದನ್ನೇನೋ ಟ್ರೈ ಮಾಡಿದೆ, ಬಟ್ ಇದು ವರ್ಕೌಟ್ ಆಗಲಿಲ್ಲ. ಎನಿವೇ ಗಾಯ್ಸ್, ಮ್ಯಾಂಗೋ ಪಚ್ಚ ಸಿನಿಮಾದ ಕಾಜಲ್ ಕುಂದರ್ ಅವರು ಆ್ಯಕ್ಟ್ ಮಾಡಿರೋದು ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲೂ ಕೂಡ ಯಾರು ಮುಜುಗರ ತರಿಸುವಂಥ ಸೀನ್, ಒಂದು ಸಿಂಗಲ್ ಸೀನ್ ಕೂಡ ಇಲ್ಲ. ಎಲ್ಲರೂ ಕೂತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಅಲ್ಲೊಂದಷ್ಟು ಮಾಸ್ ಎಂಟರ್ಟೈನ್ಮೆಂಟು ಎಲಿಮೆಂಟ್ಸು, ಅಣ್ಣ ತಮ್ಮ ಸೆಂಟಿಮೆಂಟ್ಸು, ಒಳ್ಳೆ ಸಾಂಗು. ಇಡೀ ಥಿಯೇಟ್ರಲ್ಲಿ ಸಾಂಗ್ದೇ ಹೈಲೈಟ್ ಆಗಿರುತ್ತೆ. ಎಲ್ಲ ಸಾಂಗ್ಗಳು ಮಜಾ ಕೊಡುತ್ತೆ. ಅರಗಿಣಿಯ ಸಾಂಗಲ್ಲಂತೂ ಬ್ಯೂಟಿಫುಲ್, ಅರಗಿಣಿ ಥರನೇ ಕಾಣಿಸಿದ್ದಾರೆ. ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಕಾದರೂ ನೋಡ್ಬೋದು. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮೊಬೈಲ್ ಫೋನೆಲ್ಲ ಪಕ್ಕಕ್ಕಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. 1.5 ಗಂಟೆ, ಜಸ್ಟ್ 1.5 ಗಂಟೆ ಅಷ್ಟೇ, 2 ಕಾಲು ಗಂಟೆ 5 ಗಂಟೆ ಎಲ್ಲ ಕಾಲ ಇಲ್ಲ, ಜಸ್ಟ್ 1.5 ಗಂಟೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.